ಸಿಎಂ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಬ್ಬರು ಕಾಂಗ್ರೆಸ್ ನಾಯಕರೇ. ಇಬ್ಬರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಿದ್ದೇವೆ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ಗುಬ್ಬಿಯಲ್ಲಿ ತಿಳಿಸಿದ್ದಾರೆ. ಗುಬ್ಬಿ ಪಟ್ಟಣದ ವಾಲ್ಮೀಕಿ ಪರಿಶಿಷ್ಟ ಪಂಗಡದ ನಿಗಮದ ವತಿಯಿಂದ ಫಲಾನುಭವಿಗಳಿಗೆ ಪಂಪ್ ಮೋಟಾರ್ ವಿತರಿಸಿ ಮಾತನಾಡಿದ ಅವರು, ಸಿಎಂ ಬದಲಾವಣೆ ವಿಚಾರ ಹೈಕಮಾಂಡ್ಗೆ ಬಿಟ್ಟದ್ದು. ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಬೇಕು. ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸರ್ಕಾರ ನಡೀತಾ ಇದೆ. ನಾವೆಲ್ಲರೂ ಕೂಡ ಅವರ ಕೆಳಗೆ ಕೆಲಸ ಮಾಡ್ತಾ ಇದ್ದೀವಿ. ಸಿಎಂ ಬದಲಾವಣೆ ವಿಚಾರ ಹೈಕಮಾಂಡ್ಗೆ ಬಿಟ್ಟ ವಿಚಾರವಾಗಿದೆ. ನಾನು ದೆಹಲಿಗೆ ಹೋಗಿದ್ದು ನಿಜ. ಸಿಎಂ ಬದಲಾವಣೆ ವಿಚಾರಕ್ಕೆ ಹೋಗಿರಲಿಲ್ಲ. ಕುಣಿಗಲ್ ಶಾಸಕ ರಂಗನಾಥ್ ಹಾಗೂ ನಾನು ಇಬ್ಬರು ಹೋಗಿದ್ದೆವು. ಆದರೆ ನಾವೇ ಬೇರೆ ವಿಚಾರಕ್ಕೆ ಹೋಗಿದ್ದೆ. ಮಾಧ್ಯಮಗಳಲ್ಲಿ ನಾನು ಕೂಡ ನೋಡಿದೆ. ನಾನು ಯಾರ ಪರವಾಗಿಯೂ ಇಲ್ಲ. ಕಾಂಗ್ರೆಸ್ ಪಕ್ಷದ ಕಡೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಇಬ್ಬರು ನಮ್ಮ ನಾಯಕರೇ. ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ನಡೀತಾ ಇದೆ ಎಂದು ತಿಳಿಸಿದರು. ಮೀಟ್ ಮಾಡೋಣ ಅಂತ ಹೋದ್ರೆ ನಿಮ್ಮ ಅಬ್ರ ಜಾಸ್ತಿ ಆಗ್ಬಿಡ್ತು, ಅದು ವಾಪಸ್ ಬಂದು ಎಲ್ಲ ಕಡೆ ಡಿ.ಕೆ. ಶಿವಕುಮಾರ್ ಸಹಿ ಸಂಗ್ರಹಣೆ ಮಾಡ್ತಾ ಇದ್ರು ಶಾಸಕರು ಅಂತ. ಯಾರು ಈಗ ನಾನೇ ಹಾಕಿಲ್ಲ ಅಂತಂದ್ರೆ ನೀವು ಏನೇನೋ ಊಹೆ ಮಾಡ್ಕೊಂಡು ಹೇಳ್ಬಿಡ್ತೀರಲ್ಲ, ನನಗೆ ಆಶ್ಚರ್ಯ. ನನಗೆ ಗೊತ್ತಿಲ್ಲ ಅಂತ ಸಹಿನೇ ಕೇಳಿಲ್ಲ. ನಾನು ಡಿ.ಕೆ. ಶಿವಕುಮಾರ್ ಮೀಟ್ ಮಾಡೇ ಇಲ್ಲ. ಸುಮಾರು ಆಲೇ ಒಂದು ತಿಂಗಳು 2 ತಿಂಗಳಾಗಿರ್ಬೇಕು. ನನಗೆ ಅದ್ರ ಬಗ್ಗೆ ಏನು ಐಡಿಯಾ ಇಲ್ಲ. ನೀವು ಎಲ್ಲ ಒಂದು ಕಡೆ ಡಿ.ಕೆ. ಬಣ ಅಂತ ಯಾರು ವಾಸಣ್ಣವರು ರಂಗನಾಥ್ ಯಾವತ್ತನ ಹೇಳಿಲ್ಲ, ಬೇರೆ ಕಡೆ ಎಲ್ಲ ಮಾಹಿತಿ ಯಾರು ತಲೆಕೆಟ್ಟರು ಹೇಳ್ಕೊಬೇಕಷ್ಟೇ. ನಾನು ಬಣ ಈ ಬಣ ಅಂತ ಇಲ್ಲ. ನಾನು ಕಾಂಗ್ರೆಸ್ ಬಣ. ಸಿದ್ದರಾಮಯ್ಯ ಅವರು ನಮಗೆ ನಾಯಕರೇ, ಡಿ.ಕೆ. ಅವರು ಕೂಡ ಪಕ್ಷದ ಅಧ್ಯಕ್ಷರು, ಅವರು ನಾಯಕರೇ. ಮುಖಂಡತ್ವದಲ್ಲಿ ಈಗ ಸರ್ಕಾರ ನಡೀತಾ ಇದೆ. ನಾವೆಲ್ಲ ಅವ್ರ ಕೈ ಕೇಳಿ ಕೆಲಸ ಮಾಡ್ತಾ ಇದ್ದೀವಿ ಅಷ್ಟೇ. ನಮ್ಮಲ್ಲಿ ಲಾಸ್ಟ್ 2 ಇಯರ್ಸಿಂದ ನಾವು ಪಂಪು ಮೋಟ್ರ್ ಕೊಟ್ಟಿಲ್ಲ. ಹಳೆವು ಅಮೌಂಟ್ ರಿಲೀಸ್ ಆಗ್ತದೆ ಪೆಂಡಿಂಗ್. ವಾಲ್ಮೀಕಿ ನಿಗಮದಲ್ಲಿ ಹಣ ದುರುಪಯೋಗ ಆಗಿದೆ. ಅದೆಲ್ಲ ಒಂದು ಕಾರಣಕ್ಕೆ ಪೆಂಡಿಂಗ್ ಇತ್ತು. ಈಗ ಅವೆಲ್ಲ ಕ್ಲಿಯರ್ ಆಗಿ ಕೊಡ್ತಾ ಇದ್ದೀವಿ. ಇವತ್ತು 43 ಜನಕ್ಕೆ ಕೊಡ್ತಾ ಇದ್ದೀವಿ. ಇನ್ನೂ 30 ಜನಕ್ಕೆ ಕೊಡಬೇಕಾಗಿದೆ. ನೆಕ್ಸ್ಟ್ ಮುಂದಿನ ವಾರದಲ್ಲಿ ಮಿಕ್ಕಿದೆಲ್ಲ ಕೊಡ್ತಕ್ಕಂಥ ಮಾಡ್ತೀವಿ. ಎಲ್ಲ ಸಿಎಂ ಬದಲಾವಣೆಗೆ ಹೋಗಿದ್ರಲ್ಲ, ನಿಮ್ಮ ಪೇಪರಾಗಿ ಓದ್ತಾ ಇದ್ದೀನಿ ಅಷ್ಟೇ. ಡೆಲ್ಲಿಗೆ ಹೋಗಿದ್ದೆ ಬೇರೆ ವಿಚಾರ. ನಾನು ಡೆಲ್ಲಿಗೆ ಹೋಗಿ ಇಳಿತಿದ್ದಂಗೆ ನಾನು ನೋಡಿದೆ ಇದರಲ್ಲಿ ಪೇಪರಲ್ಲಿ ಎಲ್ಲ ನಿಮ್ಮ ಮೀಡಿಯಾದರೆಲ್ಲ ನಮ್ಮನ್ನು ಹುಡ್ಕಾಡ್ತಿದ್ರು. ಯಾಕೆ ಹಿಂಗೆ ಹುಡ್ಕಾಡ್ತಾರೆ ಅಂತಂದರೆ, ಇಲ್ಲೆಲ್ಲ ಹಾಕೊಂಡು ಹೊಡಿತಿದ್ವಿ ಬೆಂಗಳೂರಿಗೆಲ್ಲ. ಅದಕ್ಕೆ ಅಲ್ಲಿ ನಾವು ಏನಕ್ಕೋ ಬೇರೆ ವಿಚಾರಕ್ಕೆ ಹೋದರೆ ನೀವು ಪೂರಾ CM ಚೇಂಜ್ ಮಾಡೋಕ್ಕೆ ಹೋಗಿವ್ರೆ. ನಾನು ರಂಗನಾಥ್ ಇಬ್ಬರು ಹೋಗ್ಬಿಟ್ಟು CM ಚೇಂಜ್ ಮಾಡ್ತೀವ. ಸುಮ್ಮನೆ ನಿಮಗೆ ಪೇಪರ್ ಇದು TV ಓಡಬೇಕು ಹಾಕ್ತೀರ ಅಷ್ಟೇ. ನಾವೇನು CM ವಿಚಾರಕ್ಕೆ ಹೋಗಿರಲಿಲ್ಲ. ನಾವು ಹೋಗಿದ್ದೆ ಬೇರೆ ವಿಚಾರ. ಏನು ವಿಚಾರಿಸೋದು? ನಮ್ಮದು ವೈಯಕ್ತಿಕ ವಿಚಾರ. ರಂಗನಾಥನ ಸಚಿವ ಸ್ಥಾನ ವಾಸಣ್ಣ ಕೊಡಬೇಕು ಅಂತ ಕೇಳಿದ್ದಾರೆ. ಇರ್ಬೋದು. ನಿಮ್ಮ ಮನಸ್ಸಿಗೆ ನಿಮ್ಮ